ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈಗ ಪ್ರೆಸೆಂಟ್ ನಾನು ಎಲ್ಲಪ್ಪ ಇದ್ದೀನಿ ಅಂತಂದರೆ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿದ್ದೀನಿ. ಆ್ಯಕ್ಚುಲಿ ಏನಪ್ಪ ವಿಷಯ ಅಂತಂದರೆ, ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ಆವಾಗ ಬರ್ತಾ ಇರ್ತೀವಿ. ಸೊ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಗೈಸ್, ವಿಷಯ ಏನು ಗೊತ್ತಾ, 2 ಗಂಟೆಗೆ ದೇವಸ್ಥಾನ ಬಾಕ್ಲಾಗ್ಬಿಟ್ಟಿದೆ, ಮತ್ತೆ ಓಪನ್ ಆಗೋದು 4 ಗಂಟೆಗೆ. ನಾವು ಕರೆಕ್ಟಾಗಿ 2 ಗಂಟೆಗೆ ಬಂದ್ರಿ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ 4 ಗಂಟೆ ಆಗಿ ಅಂತ. ಈಗ ಟೈಮ್ ಬಂದು 3:20. ಸೊ ಈಗ ನಾವೆಲ್ಲ ಯಾರ್ಯಾರು ಇದ್ದೀರಿ ಅಂತ ನಿಮಗೆ ಪರಿಚಯ ಮಾಡಿಸ್ತೀನಿ, ಬನ್ನಿ. ಇಲ್ಲಿದ್ದಾರೆ ಬಿಳಿಗಿರಿ ಸ್ವಾಮಿ ನೋಡೋಕೆ ಬಂದಿರೋ ಬಿಳಿಗಿರಿ ಕರೆಕ್ಟ್ ಅವರು ಅದಕ್ಕೆ ಬಿಳಿಗಿರಿ ರಂಗನಾಥ ಸ್ವಾಮಿ ನೋಡೋಕೆ ಬಂದಿರೋ ಬಿಳಿಗಿರಿ ಅವ್ರು ಇದ್ದಾರೆ ಇಲ್ಲಿ. ಹೇಳಿದ್ರು ಇಲ್ಲಿ ಅವ್ರ ಫ್ರೆಂಡು ಮಧು ಅವರು ಇದ್ದಾರೆ. ಹಾಯ್ ಬ್ರೋ. ಹಾಯ್. ಇಲ್ಲಿ ನಮ್ಮ ಬ್ರೋದ ಲಕ್ಕಿ ಶೆಟ್ಟಿ ಅವರು ಇದ್ದಾರೆ. ಏನು ಮಾಡ್ತಿದ್ದೀಯ ಅಲ್ಲಿ ನಿಂತ್ಕೊಂಡು? ಇಲ್ಲೆಲ್ಲ ಇರಬೇಕಾದ್ರೆ ಸೊ ರೀಲ್ ಆಗ್ತಾ ಇದ್ದಾನೆ. ಸೊ ಗಾಯ್ಸ್, ಇವಾಗ ನಿಮಗೊಂದು ವ್ಯೂ ತೋರಿಸ್ತೀನಿ ಇಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದು. ಸೊ ಇವತ್ತೇನು ವಿಶೇಷತೆ ಇಲ್ಲ, ಅದಕ್ಕೆ ಜನ ಇಲ್ಲ. ಶನಿವಾರ ಅಲ್ವಾ ಬ್ರೋ ಜಾಸ್ತಿ ಇರೋದು? ಶನಿವಾರ ಜಾಸ್ತಿ ಇರ್ತಾರೆ. ಶನಿವಾರ ತುಂಬ ಜನ ಇರ್ತಾರೆ. ಆ್ಯಂಡ್ ಜಾತ್ರೆ ಕೂಡ ನಡೆಯುತ್ತೆ ಇಲ್ಲಿ. ಜಾತ್ರೆ ದಿನ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಯಾವ್ಯಾವ ಊರಿಂದನೋ ಹಳ್ಳಿಗಳಿಂದೆಲ್ಲ ಬಂದಿರ್ತಾರೆ ಜನ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನಾವು ಇದುವರೆಗೂ ನೋಡಿಲ್ಲ, ನೆಕ್ಸ್ಟು ಬರೋ ಪ್ಲ್ಯಾನಲ್ಲಿ ಇದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಸೊ ಇನ್ನು ಸ್ವಲ್ಪ ಇನ್ನೊಂದು ಹಾಫ್ ಆನ್ ಅವರ್ ದರ್ಶನ ಆಗುತ್ತೆ. ತಿಂದ್ಬಿಡೋದು ಒಂದು ಸೇರ ಇಲ್ಲಿ ಬಂದು ಹಾಕಲ್ಸೋದು. ಏನು ತಿಂದಿದ್ವಾ ಮಧ್ಯಾಹ್ನ? ದೋಸೆ. ಬೆಳಗ್ಗೆ ಪಲಾವ್. ಅದು ಹಂಗೆ ಮಿಕ್ಸ್ ಆಡಿಸ್ತೈತೆ. ಓಕೆ ಗೈಸ್, ನೋಡಿ ಹೇಗಿದೆ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟದ ಒಂದು ದೃಶ್ಯಗಳು. ಇದು ಆ್ಯಕ್ಚುಲಿ ಮೆಟ್ಲು ಗಾಯ್ಸ್, ಇದು ಹಿಂಗೆ ಹತ್ಕೊಂಡು ಹೋಗ್ಬೇಕು. ಸೊ ಆ ಕಡೆ ಒಂದು ಎಂಟ್ರಿ ಇದೆ, ಈ ಕಡೆ ಒಂದು ಎಂಟ್ರಿ ಇದೆ. ಮಳೆ ಬಂದಾಗ ಗೈಸ್ ಇದು ಸೂಪರಾಗಿರುತ್ತೆ ನೋಡೋಕ್ಕೆ. 2 ಕಣ್ಣು ಸಾಲಲ್ಲ, ಮಂಜು ಕೈಗೆ ಸಿಗ್ತಾ ಇರುತ್ತೆ, ಆ ಥರ ಒಂದು ವೆದರ್ ಇರುತ್ತೆ. ಅದನ್ನು ನಮ್ಮ ಅಣ್ಣ ಮತ್ತು ಧ್ರುವ ಎಂಜಾಯ್ ಮಾಡಿದ್ರು. ಹೆಂಗಿರುತ್ತೆ ಧ್ರುವ? ಅದು ಸೂಪರಾಗಿರುತ್ತೆ ಮಾತ್ರ. ಹೌದಾ? ನೀವು ಬರ್ಬೇಕಾಯ್ತು, ಅವತ್ತು ಮಿಸ್ ಮಾಡ್ಕೊಂಡೆ. ಹೌದು ಗೈಸ್, ಇವಾಗ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. 3:30 ಟೈಮು. ಇದು ಮೆಟ್ಲು ಹತ್ತಿ ಎಷ್ಟೋ ವರ್ಷ ಆಯಿತು, ಅದು ಬಾಡಿ ಸಪೋರ್ಟ್ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ಅಷ್ಟೇ. ಗುಬ್ಬಚ್ಚಿ ಗೂಡು ಕಟ್ತಾ ಇದೆ. ಕಪಲ್ಸ್ ಅನ್ಸುತ್ತೆ ಇದು. ಇದೆಲ್ಲ ಇತ್ತೀಚೆಗೆ ಮಾಡಿರೋದಲ್ವ ಬ್ರೋ? ಎಲ್ಲ ಇತ್ತೀಚೆಗೆ. ಮುಂಚಕ್ಕಿಗಳೆಲ್ಲ ಸಿಟಿ ಕಡೆ ಕಾಣೋದೇ ಇಲ್ಲ. ಹೌದು, ಅವಾರ್ಟ್ ಅವರಿಗೆ ಸತ್ತೋಗ್ಬಿಟ್ಟು. ಗೈಸ್ ಆ್ಯಕ್ಚುಲಿ ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಿಯರ್ ಹಿಲ್ಸ್ನ. ಮಚ್ಚ ಇದು ಎಷ್ಟು ಹಳೆ ಮರ ಗೊತ್ತೇನೋ? ಚಿಕ್ಕ ವಯಸ್ಸು ಮಾಡ್ತಾ ಇದ್ದೀವಿ. ಸಂಪಿಗೆ ಮರ. ಈ ಮರ ಸಿಕ್ಕಿದ್ರೆ ಬಂದ್ವಿ ಬೆಟ್ಟ ಹತ್ತಿದ್ವಿ ಅಂತ. ಹೌದು ಗೈಸ್, ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇದ್ದೀರಾ ಸಂಪಿಗೆ ಮರ. ತುಂಬ ಹಳೆ ಮರ ಅದು. ನಾವು ಚಿಕ್ಕ ಹುಡುಗರಾಗಿದ್ದಾಗ ನಮ್ಮ ಮನೆಯವ್ರು ಕರ್ಕೊಂಬರೋರು. ಆವಾಗ ನಾವು ಒಂದು ನೆನ್ಪಿಟ್ಕೋತಾ ಇದ್ದೀರಿ, ಈ ಮಂಟಪ ಸಿಕ್ಕಿದ್ರೆ ಸಿಕ್ತು, ಈ ಮರ ಸಿಕ್ಕಿದ್ರೆ ಮೆಟ್ಲು ಹತ್ಬಿಟ್ರಿ ಅಂತ. ಸೊ ಇವಾಗ ಇಲ್ಲಿರೋದಕ್ಕೆ ಚಿಕ್ಕ ವಯಸ್ಸೆಲ್ಲ ನೆನಪಾಗ್ತಿದೆ ನನಗಿಂತ ಜಾಸ್ತಿ ನಮ್ಮ ಅಣ್ಣಂಗೆ. ಮಚ್ಚಿ ನಮ್ಮ ಅಜ್ಜಿ ಜೊತೆ ಬರ್ತಾಯಿದ್ದ ಅವಾಗ ಇವಾಗ ಗಾಡಿಗೆ ರೂಟ್ ಮಾಡಿದಲ್ಲ, ಆ ರೂಟ್ ಇರಲಿಲ್ಲ ಅವಾಗ. ಇಲ್ಲಿಂದನೇ ಬರಬೇಕು. ಸೊ ಅವಾಗ ಬೆಟ್ಟ ಹತ್ಕೊಂಡು ಬರ್ತಾ ಇದ್ದರೆ ಟಾಪಿಗೆ ಬಂದ ತಕ್ಷಣ ಸಂಪಿಗೆ ಮರ ಸಿಗ್ತಾಯಿತ್ತು. ಸಿಕ್ಕಿದ್ರೆ ಬೆಟ್ಟ ಹತ್ತಿದ್ವಿ ಅಂತ. ನೋಡೋಕೆ ಸಿಂಪಲಾಗಿ ಕಾಣುತ್ತೆ, ಬಟ್ ಇವಾಗ ಇವಿ ಟೈರ್ಡ್ ಆಗೋಯ್ತಲ್ಲ. ಹೌದು, ನನಗಂತ ಕಾಲೆಲ್ಲ ನಡುಕ್ತೈತಿ ಕಬಟ್ಟಿ. ಇಲ್ಲೊಬ್ಬ ಸುಮ್ಮನೆ ಅವನೇ ಏನೂ ಆಗಿಲ್ಲ ಅಂತ, ಬಟ್ ಬ್ಲಾಸ್ಟ್ ಆಗೈತು. ಕರೆಕ್ಟಾಗಿ ಒಪ್ಕೋ, ನಿಜ ಒಪ್ಕೋ. ಸುಸ್ತಿ ಆಗಿಲ್ಲ ನನಗೆ. ಆಯಿತು. ಧ್ರುವಂಗೊಂದು ಚಾಲೆಂಜು. ಹೇಳಿ ಬ್ರೋ. ಇಲ್ಲಿಂದ ಕೆಳಗಡೆ ಎಲ್ಲೋ ಕುತ್ಕೊಳ್ದೆ ಹೋಗ್ಬಾರ್ದು. 1,000 ಇಲ್ಲೇ. ನಿಂಗ ಒಂದು ಕಡೆನೂ ನಿಂತ್ಕೊಳ್ಳಂಗಿಲ್ಲ, ಕುತ್ಕೊಳ್ಳಂಗಿಲ್ಲ. ಅಮ್ಮ, ಇದು ಬೇಕಾಗಿರೋದು ಚಾಲೆಂಜು. 1,000 ರೂಪಾಯಿ ಹೇಳು. ಆಗಲ್ಲ ಅಂದ್ರೆ 1,000 ರೂಪಾಯಿ ಕೊಡು. 1,000 ಕೊಡು. ಇಲ್ಲ ಹೋಗು. ಧ್ರುವ 1,000 ರೂಪಾಯಿ ಕಣ. ದಿನಕ್ಕೆ 100 ಖರ್ಚು ಮಾಡಿದ್ರು, 10 ದಿನಕ್ಕೆ 1,000. ಮೀಟ್ರ್ ಬೇಕು, ಮೀಟ್ರು ಓಡಿದ್ರು 500 ಇಟ್ಕೊಳ್ಳೋಣ. ಹೋಗು, ಸಪೋರ್ಟ್ ಮಾಡ್ತೀನಿ. ವೀಡಲ್ಲಿ ಬರ್ತೀವಿ, ಹೀರೋ ಬರ್ತೀವಿ. ಹೋಗೋ.
ಹೋಗ್ಬೇಡಿದೆ ಬದುಕೋ ದಾರಿ ಗೊತ್ತಿಲ್ಲ ನನಗೆ. ಬರಕ್ಕೆ ಆಗಿಲ್ಲ 1000 ರೂಪಾಯಿ ಕೊಡ್ತಾನೆ ಹೋಗೋ. ನಂಗೆ ಹೋಗ್ಲಿ ಬಿಡು, ಬೇಡ ಬೇಡ ಬಿಡು ಬ್ರೋ, ಉಳಿಸ್ ಬಿಡು ಬ್ರೋ, ಅವ್ನಿಗಿಲ್ಲ ದಮ್ಮಿಲ್ಲ ಅವ್ನಿಗೆ. ದಮ್ಮಿಲ್ಲ ಅಂತ ಒಪ್ಕೋ. ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ಲು ಕ್ಲೋಸ್ ಆಗಿದೆ, ಇನ್ನೂ ಓಪನ್ ಇಲ್ಲ. ಒಳಗಡೆ ಕ್ಯಾಮ್ರಾ ಫೋನೆಲ್ಲ ಅಲೋ ಇಲ್ಲ, ಸೊ ಅದಕ್ಕೆ ಆಚರಣೆ ತೋರಿಸ್ತಾ ಇದ್ದೀನಿ ನೋಡಿ. ಮುದು ಬಾಸು ಯಾಕೆ ಇಷ್ಟ ಇದೆಯಾ? ಸೊ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ದೇವಸ್ಥಾನದಲ್ಲಿ ಇಷ್ಟೊತ್ತು ಕೂತ್ಕೊಂಡು ನೆಮ್ಮದಿ ಅಲ್ಲ ಗುರು, ಪೀಸ್ಫುಲ್ ಆಗಿದೆ, ಒಂಥರ ಪಾಸಿಟಿವ್ ವೈಬ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಗೈಸ್ ನಮ್ಮ ಧ್ರುವ ದಪ್ಪ ಆಗ್ಬೇಕಂತೇನು ಟಿಪ್ಸ್ ಇದ್ರಿ ಹೇಳಿ. ಇವಾಗ ತಾನು ಕೇಳಲ್ಲ ದಪ್ಪ ಆಗಬೇಕು ಏನು ಮಾಡೋದು ಅಂತ ಕೇಳಿಲ್ವ ಬ್ರೋ? ಕೇಳ್ದ ದಪ್ಪ ಆಗಬೇಕು ಏನು ಮಾಡೋದು ಅಂತ. ಯಾಕೋ ವಿಡಿಯೋ ಬಂದ ತಕ್ಷಣ ಸುಳ್ಳು ಹೇಳಕ್ಕೆ ಕಾಮ್ರೆ ತಕ್ಷಣ ಎಲ್ಲರೂ ಹಿಂಗೆಲ್ಲ ಡುಬಾಕ್ ಮಾಡೋದು. ನೀವೇ ದಪ್ಪ ಆಗೋ ಅಂದಿದ್ದು, ನಾ ಹಿಂಗೆ ಹೇಳಿದ್ದು ಅಂತಂದಿದ್ದು. ದಪ್ಪ ಆಗಲ್ವಾ ಅಂತ ಕೇಳಿದಕ್ಕೆ ಸಜೆಷನ್ ಕೇಳಿದಾನೆ. ದಪ್ಪ ಆಗಬೇಕು, ಐ ಮೀನ್ ನಿನ್ನೆಲ್ಲ ದಪ್ಪ ಇದೆಯಾ ಅಂತ ಅನ್ಬೇಕಂದ್ರೆ ಇವಾಗಿರೋದಕ್ಕಿಂತ ಸಣ್ಣ ಆಗ್ಬಿಡು. ಅವ್ರು ಮುಂಚೆ ದಪ್ಪ ಇದ್ದಲ್ಲ, ಸಣ್ಣ ಆಗ್ಬಿಟ್ಟು ಕರೆಕ್ಟ್ ಕಣ ಹಂಗೆ ಮಾಡ. ಒಳ್ಳೆ ಐಡಿಯಾ ಕೊಟ್ಟಿದ್ದೀಯ ಬಚ್ಚ. ನೀನು ಅಲ್ಲಿ ತೋರಿಸೋ ಒಂದ್ಸಲ ನಮ್ಮ ವ್ಯೂವರ್ಸ್ಗೆ. ಇಲ್ಲ ನೀರು ಬಾಟ್ಲ ಇತ್ತ ಗೈಸ್ ಪೂಜಾರಿ ಬಂದರು ಹೋಗ್ತಾ ಇದ್ದಾರೆ ಅಂದರೆ ಅರ್ಥ ಈಗ ದರ್ಶನ ಸಿಗುತ್ತೆ, ಡೋರ್ ಎಲ್ಲ ಓಪನ್ ಮಾಡ್ತಾರೆ. ಎಸ್ ಯು ಆರ್ ರೈಟ್. ಕೋಲ್ಡ್ ನೀರು ತಗೊಬರೋ ಅಂತಂದ್ರೆ ಈ ಪಾರ್ಟಿ ಕೋಲ್ಡ್ ತಂದವನಲ್ಲ, ಹೆಂಗ್ ಈ ಥರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರದ್ರುವ? ನಮ್ಗೆ ನಮ್ಮ ಮನ್ಸು ದೇವರು ಅಷ್ಟೇ. ಬಿಡ ಫೇಮಸ್ ಆಗ್ತೀವಿ ಬಿಡ. ಕೋಲ್ಡಲ್ಲ ಯಾಕೆ ಅವ್ರ ತಮ್ಮನ ಥರನೇ ಅದಕ್ಕೆ ಎಲ್ಲ ಹಂಗೆ ಕಾಣುತ್ತೆ ಸ್ವಲ್ಪ. ಕುಡಿ ಆಯ್ತು ಒಂಟಿ ಥರ ಎಲ್ಲ ಕ್ಯಾನ್ಸಲ್ ಇದೇ ಹೈಲೈಟ್. ಬೇಡ ನಂಗೆ ಕೊಡ್ಕೊಂಡಿನಿ. ಓಕೆ ಗೈಸ್, ಫೈನಲಿ ಒಳ್ಳೆ ದರ್ಶನ ಆಯಿತು. ವೆಯ್ಟ್ ಮಾಡಿದ್ದಕ್ಕೂ 2 ಅವರ್ ವೆಯ್ಟ್ ಮಾಡಿದ್ರಿ. ಸೊ ನಮ್ಗೆ ವೆಯ್ಟ್ ಮಾಡಿದ್ವಿ ಅಂತ ಫೀಲೇ ಆಗಲಿಲ್ಲ, ಯಾಕಂದರೆ ದರ್ಶನ ಅಷ್ಟು ಚೆನ್ನಾಗಾಯಿತು. ಬಿಡ್ತಿರ್ಬೋದು ಯಾವುದಪ್ಪ ಇದು ಬೇರೆ ಗಾಡಿ ಅಂತ, ಇದು ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ, ಓಕೆನಾ? ಸೊ ಪೂಜೆ ಎಲ್ಲ ಆಯಿತು. ಸೊ ಇವಾಗ ನಾನು ಅಣ್ಣ ಮಧು ಧ್ರುವ ಎಲ್ಲ ಓಡಬೇಕು. ಇಲ್ಲ ನೆಕ್ಸ್ಟ್ ಒಂದು ಕಡೆ ಹೋಗ್ಬೇಕು, ನೋಡೋಣ ಬನ್ನಿ. ಓಕೆ ಗೈಸ್, ಚಾರ್ಜ್ ಬೇರೆ ಇಲ್ಲ, 14% ಐತೆ. ಓಕೆ ಇಲ್ಲಿಂದ ಸೊ ಈಗ ಮನೆಗೆ ಓಡಬೇಕು. ಮನೆಗೆ ಹೋಗಿ ಸಿಗ್ತೀನಿ. ಬಾಯ್. ಓಕೆ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ ಇವತ್ತಿಗೆ ಕಂಟಿನ್ಯೂ ಆಗ್ತಾಯಿದೆ. ನಿನ್ನೆ ಬೆಟ್ಟಕ್ಕೆ ಹೋಗಿ ಬಂದು ಔಟ್ಸೈಡ್ ಹೋಗಿ ಸ್ನ್ಯಾಕ್ಸ್ ಎಲ್ಲ ತಿಂದು ಮನೆಗೆ ಬಂದ್ರಿ. ಆಮೇಲೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ತಂಗಿಯವರೆಲ್ಲ ಫಂಕ್ಷನ್ಗೆ ಹೋಗಿದ್ರು. ಸೊ ಅವ್ರು ಬಂದಮೇಲೆ ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಟೈಮ್ ಪಾಸ್ ಆಗೋಯ್ತು. ವ್ಲಾಗ್ ಮಾಡೋಕ್ಕಾಗಲಿಲ್ಲ, ನಮಗೂ ಟೈರ್ಡ್ ಆಗಿತ್ತು, ಮಲಗಿಬಿಟ್ಟೆ. ಸೊ ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ನಮ್ಮ ತಂಗಿನ ತೋರಿಸ್ತೀನಿ ನೋಡಿ. ವೀಡಿಯೋ ಮುಂದೆ ಮಾತ್ರ ನೀಟಾಗಿ ಡ್ರೆಸ್ ಮಾಡ್ಕೊಂಬತ್ತಾಳೆ, ಮನೇಲಿ ಯಾವುದೋ ನೀಟ್ ಹಾಕೊಂಡು ಕೂತಾಳೆ. ನಮ್ಮ ಚಿಕ್ಕ ಯಾಕೆ ಹೋಗ್ಬಿಟ್ಟೆ ತೋರಿಸ್ಬಾರ್ದಾ? ಅಲ್ಲ ಅವ್ರನ್ನ ಎಲ್ಲಿ ತೋರಿಸ್ಬಿಡ್ತೀವಿ ನೈಟಿಲಿ ಅಂತ. ಬೇಡ ಚಿಕ್ಕಮ್ಮ ತೋರಿಸೋದು? ಸುಮ್ಮನೆ ಕಣ ತೋರಿಸು, ಅದಕ್ಕೇನು ತೋರಿಸ್ತೀನಿ ಬಿಡು ಚಿಕ್ಕಮ್ಮ. ರಮ್ಮಿಗಿಂತ ಚೆನ್ನಾಗಿದ್ದೀರಾ ನೀವು? ಇವಳು ಬ್ಲಾಗಲ್ಲೇ ಬಂದವಳು ಕಣ ಇವಳು, ನೈಟಿ ಎಲ್ಲ ಹಾಕೊಂಡು. ಹೌದಾ? ಹಾಯ್ ಫ್ರೆಂಡ್ಸ್. ಫೋನ್ ಎತ್ತಲ್ಲ ಅಡ್ಡ. ಏನು ರಮ್ಯ ಸಮಾಚಾರ? ಎಲ್ಲ ಹುಡುಗಿರು ಯೂಶ್ವಲಿ ನೈಟಿ ಹಾಕೊಳ್ಳೋಕ್ಕೆ ಒಂಥರ ಅನ್ಕೋತಾರೆ. ನೀನೇನು ಖುಷಿಯಾಗಿ ಹಾಕೊಂಡಿದ್ಯಾ? ಅದೇ ಕಂಫರ್ಟಬಲ್, ಸೊ ಅದಕ್ಕೆ. ಒಳ್ಳೇದಾಗಲಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ಓಕೆ, ಇಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ. ಚಿಕ್ಕಮ್ಮ ಹಾಯ್. ನನಗೆ ಫುಲ್ಲು ಕೈಗೆ ಸಿಕ್ಕಿಲ್ಲ ನೀವು. ಎಲ್ಲ ಫಂಕ್ಷನ್ಗೆಲ್ಲ ಓಟ್ ಬಂದಿದ್ದೀರಾ? ಅಲ್ಲೆಲ್ಲ ಓಟ್ ಬಂದ್ವಿ. ಇವತ್ತು ಮನೇಲಿದ್ದೀವಿ. ಇವತ್ತು ಕೆಲಸ ಲೀವು? ಕೆಲಸ ಲೀವ್, ಇವತ್ತು ಕೆಲಸ ಇಲ್ಲ. ಓಕೆ ಚಿಕ್ಕಮ್ಮ, ಸರಿ ನಾವು ಹೊರಡ್ತೀವಿ, ಟೈಮ್ ಆಯಿತು. ಒಳ್ಳೇದು ಮಾಡಲಿ ಎಲ್ಲರಿಗೂ. ಓಕೆ ಚಿಕ್ಕಮ್ಮ, ಬಾಯ್. ಓಕೆ ಗೈಸ್, ಇದಿಷ್ಟು ಇವತ್ತಿನ ವ್ಲಾಗ್. ಹೋಪ್ಫುಲ್ ನೀವು ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲಿವರೆಗೂ ಬಾಯ್. ಟೇಕ್ ಕೇರ್, ಲವ್ ಯು ಆಲ್, ಟಾಟಾ.